ಮೈಸೂರು ಜಿಲ್ಲೆಯ ಅಂಚಿನಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ. ಆ ಹಳ್ಳಿಯ ಹೆಸರು ಈಗ ಯಾರೂ ಹೇಳಲ್ಲ. ಯಾಕಂದರೆ ಆ ಹೆಸರು ಹೇಳಿದ್ರೆ ಅವನು ಕೇಳ್ತಾನಂತೆ. ಅವನೇ ಮಾಯಾವಿ. ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿನಯ್ ಸೂರ್ಯ. ಇದು 1998ರಲ್ಲಿ ನಡೆದ ಘಟನೆ ಅಂತ ಹಿರಿಯರು ಹೇಳ್ತಾರೆ. ಆ ಹಳ್ಳಿಲಿ ರಾಘವೇಂದ್ರ ಅನ್ನೋ ಯುವಕ ಇದ್ದ. ತುಂಬ ಬಡತನದಲ್ಲಿ ಹುಟ್ಟಿದವ. ಸಾಲದಲ್ಲಿ ಮುಳುಗಿದ ಮನೆ, ಒಣಗಿದ ಹೊಲ, ಪ್ರತಿದಿನ ಬದುಕು ನಡೆಸೋದು ತುಂಬ ಕಷ್ಟ ಆಗಿತ್ತು. ಅವನ ಹೆಂಡತಿ ಲತಾ ಅಂತ ತುಂಬ ಒಳ್ಳೆಯವಳು. ಅವಳು ಯಾವತ್ತೂ ಅವನ ಮೇಲೆ ನಂಬಿಕೆ ಮಾತ್ರ ಕಳ್ಕೊಂಡಿರಲಿಲ್ಲ. ಆದರೆ ಆ ಒಂದಿನದಿಂದ ರಾಘವೇಂದ್ರ ಸಂಪೂರ್ಣ ಬದಲಾಗಿದ್ದ. ಒಂದೇ ತಿಂಗಳಲ್ಲಿ ಅವನ ಮನೆ ಬದಲಾಗಿತ್ತು. ಹೊಸ ಮನೆ ಕಟ್ಟಲಾಗಿತ್ತು, ಹೊಸ ಬೈಕ್ ತಗೊಂಡಿದ್ದ, ಹೊಸ ಬಟ್ಟೆಗಳು, ಹಣ, ತುಂಬ ಹಣ. ಹಳ್ಳಿಯವರು ಆಶ್ಚರ್ಯ ಪಡ್ತಾರೆ, ಇಷ್ಟು ಹಣ ಅವನಿಗೆ ಎಲ್ಲಿಂದ ಬಂತು ಅಂತ. ಆದರೆ ರಾಘವೇಂದ್ರ ಮಾತ್ರ ಯಾವುದಕ್ಕೂ ಉತ್ತರ ಕೊಡ್ತಿರಲಿಲ್ಲ. ಬರೀ ಕೇವಲ ನಗ್ತಾ ಇದ್ದ. ಆ ನಗು ಸಹಜವಾಗಿರಲಿಲ್ಲ. ರಾತ್ರಿ 12 ಆದಮೇಲೆ ಅವನು ಮನೆವರೆಗೆ ಹೋಗ್ತಾ ಇದ್ದ. ಪ್ರತಿ ರಾತ್ರಿ ಕೈಯಲ್ಲಿ ಒಂದು ಹಳೆಯ ತಾಮ್ರದ ಪಾತ್ರೆ, ಒಂದು ಕಪ್ಪು ಚೀಲ ಮತ್ತು ಕಪ್ಪು ನೂಲು. ಲತಾಗೆ ಮೊದಲಿಗೆ ಇದೆಲ್ಲ ಗಮನಿಸಿರಲಿಲ್ಲ. ಆದರೆ ಆ ಒಂದಿನ ಅವಳಿಗೆ ಎಚ್ಚರಾಗತ್ತೆ. ಆಗ ಗಡಿಯಾರದ ಮುಳ್ಳು 12 ಕಾಲು ತೋರಿಸ್ತಾ ಇರುತ್ತೆ. ರಾಘವೇಂದ್ರ ಹಾಸಿಗೆಯಲ್ಲಿ ಇರಲಿಲ್ಲ. ಬಾಗಿಲು ಸ್ವಲ್ಪ ತೆರೆದಿತ್ತು. ಲತಾ ನಿಧಾನವಾಗಿ ಹೊರಗೋಗ್ತಾಳೆ. ಆಗ ರಾಘವೇಂದ್ರ ಕಾಡಿನ ಕಡೆ ನಡ್ಕೊಂಡು ಹೋಗ್ತಾ ಇರೋದನ್ನ ಲತಾ ಗಮನಿಸ್ತಾಳೆ. ಆಗ ಇವಳು ಕೂಡ ಅವನ್ನ ಹಿಂಬಾಲಿಸ್ತಾಳೆ. ಕಾಡಿನ ಮಧ್ಯ ಒಂದು ಹಳೆಯ ಬೇವಿನ ಮರ ಇರುತ್ತೆ. ಆ ಮರದ ಕೆಳಗಡೆ ನೆಲದಲ್ಲಿ ದೊಡ್ಡ ವೃತ್ತ ಬರೆದಿರುತ್ತೆ. ವೃತ್ತದ ಒಳಗೆ ವಿಚಿತ್ರ ಚಿಹ್ನೆಗಳು, ಮಧ್ಯದಲ್ಲಿ ಕಪ್ಪು ಹೊಗೆ. ರಾಘವೇಂದ್ರ ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇರ್ತಾನೆ. ನನಗೆ ಶಕ್ತಿ ಬೇಕು, ನನ್ನ ಜೀವನವನ್ನು ಬದಲಿಸು, ನನ್ನನ್ನು ಎಲ್ಲರಿಗಿಂತ ದೊಡ್ಡವನಾಗಿಸು. ಆಗ ಇದ್ದಕ್ಕಿದ್ದಂತೆ ಗಾಳಿ ಜೋರಾಗತ್ತೆ. ಮಧ್ಯದ ಹೊಗೆಯಿಂದ ಒಂದು ಗಂಭೀರ ಧ್ವನಿ ಇವನಿಗೆ ಕೇಳಿಸುತ್ತೆ, ನೀನು ಸಿದ್ಧನಾ ಅಂತ. ಆಗ ರಾಘವೇಂದ್ರ ಭಯ ಪಡಲ್ಲ. ಅವನು ಕೂಡ ತಲೆ ಆಡಿಸ್ತಾನೆ. ಆಗ ಆ ಗಾಳಿ ಬಲಿ ಕೊಡಬೇಕು. ಆಗ ಇವನು ಕೇಳ್ತಾನೆ, ಯಾವ ಬಲಿ ಅಂತ. ಆಗ ಆ ಗಾಳಿ ಹೇಳುತ್ತೆ, ನಿನಗೆ ಅತೀ ಪ್ರಿಯವಾದದ್ದೇ ಅಂತ. ಲತಾಳ ಹೃದಯ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅವಳ ಕಾಲ ಕೆಳಗೆ ಒಣ ಎಲೆ ಮುರಿದ ಶಬ್ದ ರಾಘವೇಂದ್ರನಿಗೆ ಕೇಳಿಸುತ್ತೆ. ಎಲ್ಲವೂ ನಿಂತಿತ್ತು, ಹೊಗೆ ಮಾತ್ರ ಮಾಯವಾಗಿತ್ತು. ಆಗ ರಾಘವೇಂದ್ರ ನಿಧಾನವಾಗಿ ಹಿಂದಕ್ಕೆ ತಿರುಗ್ತಾನೆ. ಅವನ ಕಣ್ಗಳು ಸಂಪೂರ್ಣ ಕಪ್ಪಾಗಿದ್ವು. ನೀನು ನೋಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ. ಆದರೆ ಆ ಧ್ವನಿ ರಾಘವೇಂದ್ರನದ್ದಾಗಿರಲ್ಲ. ಮರುದಿನ ಬೆಳಗ್ಗೆ ಲತಾ ಕಾಣೆಯಾಗಿರ್ತಾಳೆ. ಮನೆಯ ಬಾಗಿಲು ತೆರೆದೇ ಇರುತ್ತೆ. ಒಳಗೆ ಯಾರೂ ಇರಲ್ಲ. ಹಳ್ಳಿಯವರು ಹುಡುಕಿದ್ರು ಕೆರೆ, ಕಾಡು, ಹೊಲ, ಗದ್ದೆ ಎಲ್ಲೂ ಅವಳು ಸುಳಿವೇ ಸಿಗಲ್ಲ. ಆದರೆ ಬೇವಿನ ಮರದ ಕೆಳಗೆ ಮಾತ್ರ ಹೊಸ ರಕ್ತದ ಕಲೆಗಳು ಹಾಗೇ ಇರುತ್ತೆ. ಆ ದಿನದಿಂದ ಹಳ್ಳಿಲಿ ವಿಚಿತ್ರ ಘಟನೆಗಳು ಶುರುವಾಗ್ತವೆ. ರಾತ್ರಿ 3 ಗಂಟೆಗೆ ಪ್ರತಿ ಮನೆಯ ಬಾಗಿಲು ತಟ್ಟುವ ಶಬ್ದ. ಬಾಗಿಲು ತೆರೆದರೆ ಯಾರೂ ಇರಲ್ಲ. ಮಕ್ಕಳು ನಿದ್ರೆಯಲ್ಲೂ ಮಾಯಾವಿ ಮಾಯಾವಿ ಅಂತ ಕನ್ವರ್ಸ್ತಾನೆ ಇರ್ತಾರೆ. ಹಸುಗಳು ಅಸ್ವಸ್ಥವಾಗಿರ್ತವೆ. ನಾಯಿಗಳು ಬೊಗಳ್ತಾ ಇರ್ತವೆ. 1 ತಿಂಗಳ ನಂತರ ರಾಘವೇಂದ್ರ ಕೂಡ ಕಾಣೆ ಆಗ್ತಾನೆ. ಆದರೆ ಅವನ ಮನೆಯ ಬಾಗಿಲು ಇಂದಿಗೂ ಸಹ ಬೀಗ ಹಾಕಿದ ಸ್ಥಿತಿಯಲ್ಲೇ ಇರುತ್ತೆ. ಆದರೆ ಆ ಕಿಟಕಿಯೊಳಗೆ ಕತ್ತಲು ಮಾತ್ರ ಹಾಗೇ ಇರುತ್ತೆ. ಹಳ್ಳಿಯ ಜನರು ಹೇಳೋದು ಏನು ಗೊತ್ತಾ? ಪ್ರತಿ ಅಮಾವಾಸ್ಯ ರಾತ್ರಿ ಆ ಮನೆಯ ಕಿಟಕಿಯಲ್ಲಿ ಒಂದು ಕಪ್ಪು ನೆರಳು ಕಾಣಿಸುತ್ತೆ. ಆ ನೆರಳು ಇನ್ನೂ ಯಾರನ್ನೋ ಹುಡುಕ್ತಾ ಇದೆ.
ಬಲಿಗಾಗಿ. ಇವತ್ತು ರಾತ್ರಿ ನಿಮ್ಮ ಮನೆ ಬಾಗಿಲನ್ನ ಯಾರಾದರೂ ತಟ್ಟಿದರೆ ನೀವು ತೆಗಿತೀರಾ?